ಭಾಷಣ ಮಾಡಿದ್ದು ಯಾರು ಬಂದು ಏನೇನು ಭಾಷಣ ಮಾಡಬಾರ್ದು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಬೇರೆ ಕಡೆ ರಾಜೀವ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟು ಹೆಂಗೆ ಪ್ರೈವೇಟ್ ನಮಗೂ ಕೊಡಲಿ ಅಂತ ನಾನು ಮೊನ್ನೆ ಕ್ಯಾಬಿನೆಟ್ನಾಗೆ ಒತ್ತಾಯ ಮಾಡಿದ್ದೀನಿ. ಇನ್ನೊಬ್ಬರು ಸಚಿವರು ಅದಾರ, ಅವ್ರಿಗೆ ಸಾಕ್ಷಿ ಅದಾರ, ಯಾಕೆ ನೀವು ಅವ್ರು ಹೇಳಿ ಅವ್ರಿಗೆ ಮಾಡಬೇಕು ಅಂತ ಅವರು ಹೇಳಿದಾರ. ಆಯಿತಾ, ಆಯ್ತು, ಈಗ ಮುಂದೆ ಮಾಡೋದು ಅಂತ ಹೇಳಿದಾರೆ. ಬಿಜಾಪುರ ಜಿಲ್ಲೆದಾಗ ಏನಾಗಲ್ಲ ನಾನೇ ನೀವು ಅವರ ಜಲ್ಲಿ ಬಂದು ಮತ್ತೆ ಡೆಲಿಗೇಷನ್ ಬಂದು ನೀವು ನೀವು ಮಾಡಿ ಸರ್, ಕೇಳಪ್ಪ ನೀವು ಮಾಡಿ ಏನನ್ನ ಅದೇ ಬಂದಾಗ ನಮಗೂ ಕೊಡ್ರಿ, ಮಾಡಿಕೊಟ್ಟಿರ್ತೀವಿ. ಆಯ್ತು, ನೀವೇ ಮಾಡ್ಬೇಕು, ನೀವೇ ಚರ್ಚೆ ಮಾಡಿ ಸರ್, ಚರ್ಚೆ ಆಗಲೇ ಚರ್ಚೆ ಮಾಡಲೇಬೇಕು ಸರ್, ಆಗಲೇ ಒಂದು 15-20 ನಿಮಿಷದ ಗಾಡಿ ಎಂ ಬಿ ಪಾಟೀಲ್ ಸಾಹೇಬ್ರ ಆಗ್ತದಲ್ಲಿ ಒಂದು ಅಂಬೇಡ್ಕರ್ ಚೌಕಿ ಬಂದಿದ್ರು. ಅವಾಗ ನೀವು ಹೋಗಿ ಕೇಳ್ಕೊಂಡ್ರಿ, ಪಬ್ಲಿಕ್ ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ನೀವು ಸದನದಾಗ ಆಗ್ತದೆ ಧ್ವನಿ ಎತ್ತಬೇಕಂತಂದ್ರೆ ಅದಕ್ಕೆ ಅವ್ರ ಉತ್ತರ ಏನಾಗಿತ್ತು?
ಸರ್ ಇವತ್ತು MB ಪಾಟೀಲ್ರು ಇವತ್ತು ಅಂಬೇಡ್ಕರ್ದು ಮಹಾನಿರ್ವಾಣಗೋಸ್ಕರ ಬಂದಿದ್ರು, ಮಾಲಾರ್ಪಣೆ ಮಾಡಕ್ ಬಂದಿದ್ರು. ಅವ್ರು ಮಾಲಾರ್ಪಣೆ ಮಾಡಿ ಕೆಳಗೆ ಇಳುವಾಗ ನಾವು ಕೇಳಿದ್ವಿ, ಸರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಾಯ್ತು ವಿಷಯ, PPP ಮಾದರಿ ಕೈ ಬಿಡ್ತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಮೊನ್ನೆ ಸಚಿವ ಸಂಪುಟ ನಡೆದಾಗ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ, PPP ಬೇಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡೋ ಅಂತ ಹೇಳಿ ನಾನು ಪರ್ಸನಲಿ ಹೇಳಿನಿ. ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಫಂಡ್ಸ್ ತರಿಸ್ಕೊಂಡು ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಟ್ಟೋಣ ಅಂತೇಳಿ ಒಪ್ಸಿನಿ, ಆಗ್ತದ ಅಂತಂದ್ರು. ಹೀಗಾಗಿ ಇವತ್ತು ನಾವು ಕೇಳಿದ ಪ್ರಶ್ನೆಗೆ MB ಪಾಟೀಲ್ ಒಂದ್ ಸ್ವಲ್ಪ ಸಕಾರಾತ್ಮಕವಾಗಿ ಒಂದು ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ಬಟ್ ಆದ್ರೂ ಕೂಡ ನಾವು ಹೇಳಿದ್ವಿ ಸರ್, ನಿನ್ನೆ ನಾವು ಎಲ್ಲಾ ಶಾಸಕ ಮನವಿಯನ್ನು ಕೊಟ್ಟಿದೀವಿ. ಡಿಸೆಂಬರ್ 8ಕ್ಕೆ ಅಧಿವೇಶನದಲ್ಲಿ ತಾವೆಲ್ಲ ಧ್ವನಿ ಎತ್ತಬೇಕು ಅಂತ ಹೇಳಿದ್ವಿ. ಇಲ್ಲೆಲ್ಲ ಆತರ ಎಲ್ಲ ಧ್ವನಿ ಎತ್ತಕ್ ಬರಂಗಿಲ್ಲ, ಚರ್ಚೆ ಮಾಡಕ್ ಬರಂಗಿಲ್ಲ ಅಂತಂದ್ರು. ಆದ್ರೂ ನಾವು ಒತ್ತಾಯ ಮಾಡಿದ್ವಿ, ತಾವು ಧ್ವನಿ ಎತ್ತಬೇಕು ಸರ್, ಚರ್ಚೆ ಆಗ್ಬೇಕಿದು ಮೆಡಿಕಲ್ ಕಾಲೇಜ್ ಅಂತ ಹೇಳಿದಾಗ ಅಷ್ಟೇ ಸುಮ್ಮನಾಗಿ ಹೋದ್ರು. ಬಟ್ ಒಂದ್ ರೀತಿಯಲ್ಲಿ ಇವತ್ತೊಂದು ಭರವಸೆ ಕೊಟ್ಟಿದ್ದಾರೆ MB ಪಾಟೀಲ್ರು. ಭರವಸೆ ಕೊಟ್ಟು, ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಕ್ಕೂ ನಾನು ಓಡಾಡ್ತಿದ್ದೀನಿ, CM ಅವರು ಕನ್ವಿನ್ಸ್ ಮಾಡಿದೀನಿ ಅಂತ ಹೇಳಿದ್ವಿ. ಸೊ ನಮಗೊಂದು ಭರವಸೆ ಬಂತು. ಆದ್ರೂ ಅವ್ರಿಗೆ ಹೇಳಿದ್ವಿ ಸರ್, 80 ದಿನ ಇವತ್ತಿಗೆ 80 ದಿನ ಹೋರಾಟ ನಡೀತಾ ಇದೆ, ದಯವಿಟ್ಟು ನಿಮ್ಗೆ ಕೈ ಮುಗಿತೀವಿ, ಈ ಒಂದು ನಮ್ಮ ಬೇಡಿಕೆಯನ್ನ ನೀವು ಈಡೇರಿಸಬೇಕಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಕೂಡ ನಮಗೆ ಒಂದು ಸಕಾರಾತ್ಮಕ ಒಂದು ಭರವಸೆ ಕೊಟ್ಟಿದ್ದಾರೆ. ಸರ್ ನೀವು ಒಬ್ಬ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ನೀವು ಕೈ ಮುಗಿಯೋದು ಎಷ್ಟರ ಮಟ್ಟಿಗೆ ನಿಮ್ಗೆ ಸರಿ ಅನ್ಸುತ್ತೆ? ಸರ್ ನೋಡಿ, ಇಲ್ಲಿ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರನ್ನ ಆಗಿರ್ಬಹುದು, ಈ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಾಗಿ ನಮ್ಮ ಜಿಲ್ಲೆಗೋಸ್ಕರ ಕೈ ಮುಗಿದು ಅಷ್ಟೇ ಅಲ್ಲ, ನಾನೊಬ್ಬ ಹೋರಾಟಗಾರ ಕೂಡ. ಈ ಜಿಲ್ಲೆಗೋಸ್ಕರ ಕೈ ಮುಗಿದು ಅಷ್ಟೇ ಅಲ್ಲ, ಸಂದರ್ಭ ಬಂದ್ರೆ ನಾವೆಲ್ಲ ಹೋರಾಟಗಾರರು ಈ ರಾಜಕಾರಣಿಗಳ ಕಾಲನ್ನು ಕೂಡ ಬೀಳ್ತೀವಿ. ಯಾಕಂದ್ರೆ ಆಗ್ಬೇಕಾಗಿದೆ. ನೀವು ಸಾಮಾನ್ಯ ನಾಗರಿಕ ಕೈ ಅರಿಬೇಡಿ, ಕಾಲ್ ಅರಿಬೇಡಿ, ನೀವು ಟೊಪ್ಪಿ ಹಾಕೊಂಡ್ ಬೆಳಿಬಾರ್ದಾಗಿತ್ತು. ಏನೂ ತೊಂದ್ರೆ ಇಲ್ಲ, ನಾನು ಜಿಲ್ಲಾಧ್ಯಕ್ಷ ಆದ್ರೂ ಕೂಡ ನನಗೆ ಇದರಲ್ಲಿ ಯಾವ್ದು ನನಗೆ ಅಹಂಕಾರ ನನಗಿಲ್ಲ. ನಾನು ಜಿಲ್ಲಾಧ್ಯಕ್ಷ ಇದೀನಿ ಅಂತೇಳಿ ನನಗೆ ಯಾವುದೋ ಒಂದು ನನಗೆ ಇಲ್ಲಿ ಅಹಂ ಇಲ್ಲ. ನಾನು ಜಿಲ್ಲೆಯ ಜನರಿಗೋಸ್ಕರ ನಾನು ಕೈ ಬರೀ MB ಪಾಟೀಲ್ರಿಗೆ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಶಾಸಕ ಎಲ್ಲರಿಗೂ ಕೈ ಮುಗಿತೀನಿ. ಸಂದರ್ಭ ಬಂದ್ರೆ ಅವ್ರಿಗೆ ಬೈತನು ಕೂಡ. ನಮಗೆ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕು, ಈ PPP ಮಾದರಿ ಕೈ ಬಿಡ್ಬೇಕು ಅನ್ನೋ ಅಷ್ಟೇ ನಮ್ಮ ಉದ್ದೇಶ. ಇಲ್ಲ ನಾವು ಕೈ ಮುಗಿತೀವೋ ಕಾಲ್ ಬಿಡ್ತೀವೋ ಅನ್ನೋ ಪ್ರಶ್ನೆ ಇಲ್ಲ. ನಾವು ಕೈ ಮುಗಿದ್ರು ಕೂಡ MB ಪಾಟೀಲ್ ವಯಸ್ಸಿನ ನಮ್ಗಿಂತ ಹಿರಿಯರು ಇದ್ರೆ ಕೈ ಮುಗಿದ್ರು ಏನು ತಪ್ಪಿಲ್ಲ. ನಾನು ಜಿಲ್ಲಾಧ್ಯಕ್ಷನ ಆಗಿದ್ರು ಕೂಡ ಕೈ ಮುಗಿದ್ರೆ ಏನು ತಪ್ಪಿಲ್ಲ ಅಂತಾನೆ ಹೇಳ್ತೀನಿ. ಹಾಗಲ್ಲ ಸರ್, ನೀವು ಸಕಾರಾತ್ಮಕವಾಗಿ ಹೇಳದಂತ ಒಪ್ಕೋತೀನಿ. ಆದ್ರೆ ಅವರು ಇದ್ರದಲ್ಲಿ ಸದನದಲ್ಲಿ ಮಾತಾಡಂಗಿರ್ತದ, ವಿಚಾರಕ್ಕಾಗ್ತದ. ಸದನದಲ್ಲಿ ನಾವು ಚರ್ಚೆ ಮಾಡು ಅಂತ ಹೇಳಿದೀವಿ, ಮಾಡ್ಬೇಕಾಗಿತ್ತಲ್ಲ. ಎಲ್ಲಾ ಶಾಸಕ ಮನವಿ ಕೊಟ್ಟಿದೀವಿ ಅಂತ ಹೇಳಿದೀವಿ. ತಾವು ಸ್ವತಃ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದಾಗ, ಇಲ್ಲ ಹಾಗೆಲ್ಲ ಚರ್ಚೆ ಮಾಡಕ್ ಆಗಲ್ಲ ಅಂತಂದ್ರು. ಆದ್ರೂ ನಾವು ಮತ್ತೆ ಒತ್ತಾಯಿಸಿದ್ವಿ, ದಯವಿಟ್ಟು ಇದ್ರ ಬಗ್ಗೆ ತಾವು ಚರ್ಚೆ ಮಾಡ್ಬೇಕು ಸರ್ ಅಂತ ಹೇಳಿದೀವಿ. ಭರವಸೆ ಕೊಟ್ಟಿದ್ದಾರೆ. ಬರ್ತದೆ, ಚರ್ಚೆ ಮಾಡ್ತಾರೋ ಬಿಡ್ತಾರೋ ಅಧಿವೇಶನ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಸರ್ ಅವ್ರು ಚರ್ಚೆ ಮಾಡಂಗಿಲ್ಲ ಅಂತಂದಕ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಏನೈತೆ ಅಂತ ಒಳಮರ್ಮ. ನೋಡಿ, ಅವರು ಒಳಗಡೆ ಏನ್ ಮಾಡ್ತಾರೆ ಆಮೇಲೆ ಅದು ಮುಂದಿನ ದಿನಗಳ ಗೊತ್ತಾಗುತ್ತೆ. ಇವಾಗ ನಮ್ ಕಡೆ ನಾವು ಹೋರಾಟ ಸಮಿತಿ ವತಿಯಿಂದ ಅವ್ರು ನಾವು ಚರ್ಚೆ ಆಗ್ಬೇಕಂತ ಹೇಳಿ ಲಿಖಿತವಾಗಿ ಮನವಿ ಕೂಡ ಕೊಟ್ಟಿದ್ವಿ ಎಲ್ಲಾ ಶಾಸಕರಿಗೆ. ಎಲ್ಲರಿಗೂ ಈ ಒಂದು ಜಿಲ್ಲೆಯ ಶಾಸಕರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿದಾಗ ಅವರು ಎಲ್ಲರೂ ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದ್ರೆ ಅವರು ಜಿಲ್ಲೆಯ ಜನಪ್ರತಿನಿಧಿಗಳು. ಅದೇ ರೀತಿಯಲ್ಲಿ MB ಪಾಟೀಲ್ ಜನಪ್ರತಿನಿಧಿ ಮತ್ತೆ ಸಚಿವರು. ಸೊ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ನಾನು ನೇರವಾಗಿ ಅವರಿಗೆ ನಾವು ಕೇಳ್ಕೊಂಡಿದೀವಿ. ಸೊ ಒಂದು ಸಕಾರಾತ್ಮಕವಾಗಿ ಒಂದು ಧ್ವನಿಯನ್ನು ಎತ್ತುತ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಮುಂದಿನ ದಿನಗಳು ಏನ್ ಮಾಡ್ತಾರೆ ಅಂತ. ಸರ್ ನಿನ್ನೆ ಯತ್ನಾಳ್ ಆಫೀಸ್ಗೆ ಹೋದಾಕ್ರ ಅವ್ರ ಆಪ್ತ ಸಹಾಯಕಂದು ನಿಮ್ದು ಏನೋ ಬಾಯ ಆಯ್ತು ಅಂತ ಕೇಳ್ಬರ್ತದ, ಏನ್ ಸರ್? ಯತ್ನಾಳ್ ಆಫೀಸಿಗೆ ನಾನು ಹೋಗಿದ್ದಿಲ್ಲ, ಹೋಗಿದ್ರ ಏನಾಯ್ತ್ರಿ ಮೇಡಮ್ ಅಲ್ಲಿ? ಅಲ್ಲಿ ಇಲ್ಲ, ನಾವೆಲ್ಲ ಮಾಡ್ತೀವಿ ನಾವು ನಾವೆಲ್ಲ ಒಳಗಿದ್ರೊಳಗೆ ನಾವೆಲ್ಲ ಇದು ಮಾಡೀವಿ. ನಿಮ್ ಸ್ಟೇಜಿಗೆ ಬಂದಿಲ್ಲ, ಆದ್ರೂ ನಾವು ಒಬ್ಬೊಬ್ರು ಅಲ್ಲಿ ಬಂದ್ ಎಲ್ಲ ಇದು ಮಾಡ್ಕೊಂಡು ಹೋಗಕತ್ತೀವಿ. ಇಲ್ಲಿ ಬರ್ಬೇಕಾಗಿತ್ತಲ್ಲ ಯತ್ನಾಳ್ ಅವ್ರು. 81ನೇ ದಿವಸ ನಿಮ್ದು ಇವತ್ತು ರನ್ನಿಂಗ್. ಟೈಮಿಂಗ್ ಸಿಕ್ಕಿಲ್ಲ. ಹೂಗಳತಿ ದೂರದಲ್ಲಿ ಆಗ್ತದ ಒಂದು ಶಾಸಕರ ಆಫೀಸ್ ಇದೆ. 20 ದಿವಸ ಅದು ನಾವು ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, 80 ದಿನ ಆಯ್ತು ನಮ್ಮ ನಗರ ಶಾಸಕರು ಯತ್ನಾಳ್ ಅವರು ಇನ್ನೂವರೆಗೆ ಬಂದಿಲ್ಲ, ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದಾರಂತೆ. ಸರ್ 2 ತಿಂಗಳು ಆಗೋಯ್ತು, ಇನ್ನೊಂದು 10 ದಿನಗಳಲ್ಲಿ 3 ತಿಂಗಳು ಕಂಪ್ಲೀಟ್ ಆಗುತ್ತೆ 90 ದಿವಸಕ್ಕೆ. ತಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರಂತೆ. ನಿಮ್ಮ ಹತ್ರ ಟೈಮ್ ಇದೆ ಸರ್. ನೀವು ಅಧಿವೇಶನದಲ್ಲಿ ನೀವೇ ಸ್ವತಃ ಈ ಒಂದು PPP ಮಾಡಲ್ ನನಗೆ ಕೊಟ್ಟೆ, ನಾನು 500 ಕೋಟಿ ಹೂಡಿಕೆ ಮಾಡ್ತೀನಿ ಅಂತ ತಾವೇ ಸ್ವತಃ ಅಧಿವೇಶನದಲ್ಲಿ ಹೇಳಿದೀರಾ. ಹೀಗಾಗಿ ತಾವು ವೇದಿಕೆಗೆ ಬಂದಿಲ್ಲ ಅಂತೇಳಿ ನಾವು ಹೇಳ್ತಾ ಇದೀವಿ. ನಿಮಗೆ ಒಂದು ಜನರ ಪರ ಕಾಳಜಿ ತಪ್ಪ ಅಂತಂದಿದ್ರೆ ಎಲ್ಲಕ್ಕಿಂತ ಮೊದಲು ನೀವು ಇಲ್ಲಿ ವೇದಿಕೆ ಬರ್ತಿದ್ದೀರಿ. ಯಾಕಂದ್ರೆ ನೀವು ನಗರ ಶಾಸಕರು, ಹೋರಾಟ ನಡೀತಾ ಇರೋದು ವಿಜಯಪುರ ನಗರದಲ್ಲಿ. ತಾವು ಬರ್ಬೇಕಾಗಿತ್ತು, ತಾವು ಬಂದಿಲ್ಲ ಸರ್. ಇನ್ನೂ ಟೈಮ್ ಮಿಂಚಿಲ್ಲ. ಈಗಲೂ ಕೂಡ ತಾವು ಬಂದು
ನಿಮ್ಮ ನಿಲುವು ಏನು ಅಂತ ನಾವಿಲ್ಲಿ ಬಂದು ಸ್ಪಷ್ಟಪಡಿಸ್ಬೇಕು. ಸರಿ ಸದ್ 8 ಮಂದಿ ಶಾಸಕರ ಆಫೀಸ್ಗೆ ಹೋಗಿ ನೀವು ನಿನ್ನೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನೀವು ಕೇಳ್ಕೊಂಡಿರಿ ಮತ್ತೆ ಪತ್ರ ಮುಖ್ಯಕ್ಕೆ ತಿಳಿಸಿದ್ರಿ. ಅವ್ರೆಲ್ಲಾರು ಎತ್ತಾರಂತ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಎತ್ತಾರೋ ಎತ್ತಂಗಿಲ್ಲ? ನೋಡಿ, ಜಿಲ್ಲೆಯ ಪ್ರತಿನಿಧಿಯಾಗಿ, ಜನರ ಪ್ರತಿನಿಧಿಯಾಗಿ ಅವರು ಧ್ವನಿ ಎತ್ತಬೇಕಾದ್ರೆ ಅವ್ರ ಒಂದು ಪ್ರಾಮುಖ್ಯತೆ, ಅವ್ರದ್ದು ಅದು ಅವ್ರ ಕೆಲಸ. ಅವರು ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಬೇಕಂತಾನೆ ಅವ್ರಿಗೆ ನಾವು ಆರಿಸಿ ಕಳಿಸಿದ್ದು. ಅವ್ರು ಅಲ್ಲಿ ಧ್ವನಿ ಎತ್ತಾರೋ ಇಲ್ಲೋ ಅದು ಮುಂದಿನ ವಿಷಯ. ಅವ್ರ ಧ್ವನಿ ಎತ್ತಲಿ ಅಂತ ಹೇಳಿ ಆಲ್ರೆಡಿ ನಾವು ಅವ್ರಿಗೆ ಹೋಗಿ ಮನವಿ ಮಾಡಿದೀವಿ. ಸೊ ಹೀಗಾಗಿ ಎಲ್ಲಾ ಜಿಲ್ಲೆಯ ಶಾಸಕರು, ಸಚಿವರು ಇದರ ಪರವಾಗಿ ಧ್ವನಿ ಎತ್ತಬೇಕು ಅಂತ ನಾವು ಮತ್ತೊಮ್ಮೆ ವೇದಿಕೆ ವತಿಯಿಂದ ಒತ್ತಾಯ ಮಾಡುತ್ತೇವೆ. ಸರ್ ತಮ್ಮ ಹೆಸರು? ಭೋಗೇಶ್ ಸೊಲ್ಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು ಸರ್.